ಪ್ರಿಯಾ ಸುನಿಲ್ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ಆಲ್ರೆಡಿ ತಮ್ಲೈನ್ ನೋಡ್ದಕ್ಕೆ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಸೊ ಫಿನಾಲೆ ಇನ್ನೇನು ಮೊದಲನೇ ಫಿನಾಲೆ ಅಂದರೆ BBK12ನ ಮೊದಲನೇ ಫಿನಾಲೆ ಈ ವಾರದಲ್ಲೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರು ಹೋಗ್ಬೋದು ಏನು ಅಂತ ಹೇಳ್ಬಿಟ್ಟು ತುಂಬಾ ಒಂದು ಕುತೂಹಲ ಜಾಸ್ತಿನೇ ಇದೆ. ಎಷ್ಟು ಜನ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇನ್ನೂ ಕುತೂಹಲ ಜಾಸ್ತಿನೇ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಎಲ್ಲರೂ ಹೋಗ್ತಾರೆ, ಅಂದರೆ ಗ್ರ್ಯಾಂಡ್ ಫಿನಾಲೆಯಲ್ಲೇ ಇಲ್ಲಿ ಒಂದು 5ರಿಂದ 6 ಜನ ಪಕ್ಕ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ. ಅದೇ ಥರವಾಗಿ ಗ್ರ್ಯಾಂಡ್ ಫಿನಾಲೆ ಮಾಡ್ತಾರಲ್ಲ, ಅಲ್ಲೇ ಸ್ಟೇಜ್ ಮೇಲೆ ಮಾಮೂಲಿ ಅಂದರೆ ವಾರದಲ್ಲಿ ಕಿಚ್ಚ ಸುದೀಪಣ್ಣ ಇಲ್ಲಿ ಬಂದಾಗ ಸ್ಪರ್ಧಿಗಳು ಎಲಿಮಿನೇಟ್ ಆಗೋದು, ಹೋಗೋದು, ಆ ಮನೆಗೆ ಕಳಿಸೋದು ಆ ಥರ ಇತ್ತು ಅಲ್ವಾ. ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಮಾಡ್ತಾರಂತೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು 100% ಹೇಳ್ತಾ ಇದ್ದಾರೆ. ಸೊ ನೋಡಬೇಕು, ಕಾದು ನೋಡಬೇಕು. ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಇಲ್ಲಿ ಒಂದು 5ರಿಂದ 6 ಜನ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಸುದೀಪಣ್ಣ ಮೊದಲೇ ಹೇಳಿದ್ರು ಏನಂತ ಅಂದರೆ, ನಿಮ್ಮಲ್ಲೇ ಒಂದು 50% ರಿಪ್ಲೇಸ್ಮೆಂಟ್ ಕೂಡ ಇರುತ್ತೆ. ರಿಪ್ಲೇಸ್ಮೆಂಟ್ಗೂ ಕೂಡ ಒಂದು ಬ್ಯಾಚ್ ಆಲ್ರೆಡಿ ರೆಡಿ ಇದೆ. ಹೋದ್ರೂ ಕೂಡ ನೆಕ್ಸ್ಟ್ ಬೇರೆ ಕಂಟೆಸ್ಟೆಂಟ್ ಕೂಡ ಬರ್ಬೋದು ಅಂತ ಹೇಳ್ಬಿಟ್ಟು ಸುದೀಪಣ್ಣ ಆಲ್ರೆಡಿ ಹೇಳಿದ್ದಾರೆ. ಸೊ ಇವಾಗ ಆಲ್ರೆಡಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಇವಾಗ ಇರೋ ಸ್ಪರ್ಧಿಗಳು ಎಲ್ಲರೂ ಕೂಡ ಇವಾಗ ಬಿಗ್ ಬಾಸ್ ಮನೆಗೆ ಆದಷ್ಟು ಅಡ್ಜಸ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮಲ್ಲಮ್ಮ ಅವರಾಗಿರ್ಬೋದು, ಈ ಕಡೆ ಗಿಲ್ಲಿ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಧ್ರುವ್ ಅವರಾಗಿರ್ಬೋದು, ಈ ಕಡೆ ಎಲ್ಲರೂ ಕೂಡ ಎಲ್ಲ ಸ್ಪರ್ಧಿಗಳು ಕೂಡ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಒಂದು 5ರಿಂದ 6 ಜನ ಹೋಗ್ತಾರೆ ಅಂದರೆ 5ರಿಂದ 6 ಜನ ಹೋದ್ರೂ ಕೂಡ ಮತ್ತೆ ರಿಪ್ಲೇಸ್ಮೆಂಟ್ ಆದರೂ ಆಗ್ಬೋದು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡಬೇಕು. ಅದು ಕೂಡ ಜನರಿಗೂ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಮೊದಲಿಂದನೂ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದ ಒಂದು ವಾರ ಸುಮ್ಮನೆ ಸೈಲೆಂಟ್ ಆಗಿದ್ರು ಎಲ್ಲ ಸ್ಪರ್ಧಿಗಳು ಕೂಡ. ಇವಾಗ ನೆಕ್ಸ್ಟ್ ವೀಕ್ ಏನಾದರೂ ಒಂದಿಬ್ಬರು ಹೋದ್ರು, ನಿಮಗೂ ಕೂಡ ಗೊತ್ತೇ ಇರುತ್ತೆ. ಬಸಪ್ಪ ಅವರು ಕೂಡ ಹೋದರು. ಅದ್ರ ಜೊತೆಗೆ ಜಂಟಿಗಳು ಇಬ್ಬರು ಹೋದ ತಕ್ಷಣ ಇಲ್ಲಿ ಅವರು ಕೂಡ ವಾದ ವಿವಾದಗಳು, ಮಾತುಕತೆ ಜಾಸ್ತಿನೇ ಆಯಿತು. ಅಂದರೆ ಯಾಕಂದರೆ ನಾವು ಬಿಗ್ ಬಾಸ್ ಮನೆಯಿಂದ ಮನೆಗೆ ಹೋಗ್ಬೋದು ಅನ್ನೋ ಕಾರಣಕ್ಕೆ, ಅಂದರೆ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ಎಲ್ಲರೂ ಕೂಡ ಗೇಮಲ್ಲಿ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಟಾಸ್ಕಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸ್ಪರ್ಧಿಗಳು ಕೂಡ ಮುಂದೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಬ್ರು ಸೈಲೆಂಟ್ ಆಗಿರ್ಬೋದು, ಇನ್ನು ಕೆಲವೊಬ್ರು ಚೆನ್ನಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇವಾಗ ಮತ್ತೆ ಒಂದು 5ರಿಂದ 6 ಜನ ಮನೆಗೆ ಹೋಗ್ತಾರೆ ಅಂದಾಗ ಬೇರೆ ಅಂದರೆ ಒಂದು 50% ರಿಪ್ಲೇಸ್ಮೆಂಟ್ ಬ್ಯಾಚ್ ಕೂಡ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಸುದೀಪಣ್ಣ ಹೇಳ್ದಾಗೆ ಮತ್ತೆ ಒಂದು ವೀಕ್ ಅವರು ಕೂಡ ಅಡ್ಜಸ್ಟ್ ಆಗಿ ನೋಡೋದಾದರೆ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ರಿಗೂ ಕೂಡ. ಗೊತ್ತಿಲ್ಲ, ನೋಡಬೇಕು ಯಾರ್ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಿಮ್ಮ ಪ್ರಕಾರ ಯಾರ್ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಆದರೆ ಯಾರ್ಯಾರೆಲ್ಲ ಹೋಗ್ಬಹುದು ಅಂತ ಅನಿಸುತ್ತೆ? ಸೊ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಕಮೆಂಟ್ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರಕಾರ ಯಾರೆಲ್ಲ ಮನೆಯಿಂದ ಹೋಗ್ಬಹುದು? ಮತ್ತು ಈ ಒಂದು ಫಿನಾಲೆ BBK12ನ ಮೊದಲನೇ ಫಿನಾಲೆ ನಡೀತಾ ಇದೆ. ಅಂದರೆ ಇಲ್ಲಿವರೆಗೂ ಒಂದು 11 ಸೀಸನ್ ಏನಿದೆ, 11 ಸೀಸನ್ನೇ ಬೇರೆ, ಈ ನನ್ನ ಮಗಂದು 12ನೇ ಸೀಸನ್ನೇ ಬೇರೆ ಅಂತ ಹೇಳ್ಬಿಟ್ಟು ಮೊದಲೇನೆ ಸುದೀಪಣ್ಣ ಅವರು ಹೇಳಿದ್ದಾರೆ. ಸೊ ಅದನ್ನು ಕೂಡ ಮರೆಯೋದಕ್ಕಾಗಲ್ಲ. ಬಿಗ್ ಬಾಸ್ ಈ ಒಂದು BBK12 ಬೇರೆನೇ ಇದೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಬೇರೆ ಇದೆ. ಪ್ರೋಮೋ ನೋಡ್ತಾ ಇದ್ರೆ ಇವಾಗ ನಡೀತಾ ಇರೋದೆಲ್ಲ ಅಂದರೆ ಬಿಗ್ ಬಾಸ್ ಫಿನಾಲೆ ಒಂದೇ ಸರಿ ನಡೀತಾ ಇತ್ತು. ಇವಾಗೆಲ್ಲ ವಾರಾಂತ್ಯದಲ್ಲೇ ಬಿಗ್ ಬಾಸ್ ಮೊದಲನೇ ಫಿನಾಲೆ ನಡೀತಾ ಇದೆ. BBK12ನಲ್ಲಿ ಮೊದಲನೇ ಫಿನಾಲೆ ನೋಡ್ತಾ ಇದ್ರೆ ಸೊ BBK12 ಬೇರೆನೇ ಇದೆ ಇತಿಹಾಸ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಯಾರೆಲ್ಲ ಹೋಗ್ಬೋದು, ಯಾರೆಲ್ಲ ಇರ್ಬೋದು ಅಂತ ಹೇಳ್ಬಿಟ್ಟು ಕುತೂಹಲ ಜಾಸ್ತಿನೇ ಇದೆ. ಸೊ ನಿಮ್ಮ ಪ್ರಕಾರ ಯಾರೆಲ್ಲ ಹೋಗ್ಬೋದು, ಯಾರೆಲ್ಲ ಇರ್ಬೋದು, ಫಿನಾಲೆಗೆ ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ BBK12ನಲ್ಲಿ ವಿನ್ನರ್ ಯಾರಾಗ್ತಾರೋ ಅವರಿಗೆ ಪ್ರೈಸ್ ಕೂಡ ಇರುತ್ತಂತೆ. ಸೊ ಯಾರು ವಿನ್ನರ್ ಆಗ್ಬೋದು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಯಾರೆಲ್ಲ ಏನು ಮಾಡ್ತಾರೆ ಏನಂತ ಕಾದು ನೋಡಬೇಕಾಗುತ್ತೆ. ಸೊ ಇಷ್ಟು ಇವಾಗೊಂದು ಪ್ರೋಮೋ ಅಪ್ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಒಂದು ಲೈಕನ್ನು ಕೊಡಿ.